ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತು ಬಂದುಬಿಟ್ಟು ಮಾವಿನಕಾಯಿ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮಾಡಿ ನೋಡಿ, ಒಂದ್ಸಲ ನೋಡಿ. ಮಾವಿನಕಾಯಿ ತೋತಾಪುರಿ ಆಗಿರ್ಬೋದು, ಇಲ್ಲಾಂದರೆ ಉಪ್ಪಿನಕಾಯಿ ಮಾವಿನಕಾಯಿ ತಗೊಂಡು ಮೇಲೆ ಸಿಪ್ಪೆ ಎಲ್ಲ ಎರೆದುಬಿಟ್ಟು ಈ ರೀತಿ ನಾವು ಚಿಕ್ಕದ್ರಲ್ಲಿ ತುರ್ಕೋಬೇಕು. ನಾವು ಎಷ್ಟು ಚಿಕ್ಕದ್ರಲ್ಲಿ ತುರಿತೀವೋ ಚಟ್ನಿ ಅಷ್ಟು ಚೆನ್ನಾಗಿ ಬರುತ್ತೆ. ಮಿಕ್ಸಿಗೆ ಹಾಕಂಗಿಲ್ಲ, ಎಲ್ಲ ಈ ರೀತಿ ತುರ್ಕೊಬೇಕು. ಈ ರೀತಿ ತುರ್ಕೊಂಡಾದಮೇಲೆ ಅದು ಸಪ್ರೇಟಾಗಿ ಎತ್ತಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ತುರಿದಿಟ್ಕೋಬೇಕು ಮ್ಯಾಂಗೋ ಎಲ್ಲನೂ ನೀಟಾಗಿ. ಇದಕ್ಕೆ ಅನ್ನ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಚಟ್ನಿ. ಒಂದು ವಾರ ಇರುತ್ತೆ ಸ್ಟೋರೇಜ್ ಮಾಡಿಕೊಂಡ್ರೆ. ಇವಾಗ ತುರಿದಿಟ್ಕೊಂಡಿರೋ ಅದು ಸಪ್ರೇಟಾಗಿ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು 7ರಿಂದ 8 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದರಲ್ಲಿ ನೋಡಿ ಸಾಸಿವೆ, ಜೀರಿಗೆ, ಮೆಂತ್ಯ ಕಾಳು, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಉದ್ದಿನಬೇಳೆ ಎಲ್ಲ ಮೆಂತ್ಯ ಎಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕರಿಬೇವು ಸ್ವಲ್ಪ ಜಾಸ್ತಿ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು. ಇಷ್ಟೂ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇಷ್ಟೂ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಹುರ್ಕೊಬೇಕು. ಎಣ್ಣೆಯೆಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಈ ರೀತಿ ಹುರ್ಕೊಂಡಾದಮೇಲೆ ಇದಕ್ಕೇ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿ ಜಾಸ್ತಿನೇ ಹಿಡಿಯುತ್ತೆ, ಯಾಕಂದರೆ ಹುಳಿ ಇರುತ್ತಲ್ವ ಮಾವಿನಕಾಯಿ. ಹಂಗಾಗಿ ಅಚ್ಚ ಖಾರದ ಪುಡಿ ನಾನು, ಇದು ಖಾರ ಇದೆ ಹಂಗಾಗಿ 2 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಅರಿಶಿನ, ಅಚ್ಚ ಖಾರದ ಪುಡಿ ಸೇರಿಸಾದ್ಮೇಲೆ ತುರಿದಿಟ್ಕೊಂಡಿದ್ದೀವಲ್ಲ ಮಾವಿನಕಾಯಿನ, ಆ ಮಾವಿನಕಾಯಿನ ಹಾಕ್ಕೋಬೇಕು. ಇದರಲ್ಲಿ ಸೇರಿಸ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀಟಾಗಿ ಕಲಸಿಟ್ಕೋಬೇಕು. ಉರಿ ಕಡಿಮೆ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡಿಕೊಂಡು ಸೇರಿಸ್ಕೋಬೇಕು. ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ನೋಡಿಕೊಂಡು ಆಮೇಲೆ ಸೇರಿಸ್ಕೋಬೇಕು. ಕಡಿಮೆ ಉರಿಯಲ್ಲೇ 1-2 ನಿಮಿಷ ಅಷ್ಟು ಫ್ರೈ ಆದರೆ ಸಾಕು ನಮಗೆ. ನೋಡಿ, ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬೇರೆ ಏನೂ ಹಾಕಂಗಿಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು.